ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಬೆಂಗಳೂರು ಹಾಗೂ ಆದನರೋಡು ಎ ಪಾಟೀಲ್ ಸ್ಮಾರಕ ಪದವಿ ಪೂರ್ವ ಕಾಲೇಜ ಕುಷ್ಟಗಿ ತಾಲೂಕಿನ ನವಲಹಳ್ಳಿ ದೂರ ಶಿಕ್ಷಣ ಪರೀಕ್ಷಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಪರೀಕ್ಷೆ ನಡೀತದೆ. ಅದರಲ್ಲಿ ಜೂನ್ ಫಸ್ಟ್ ಸೆಷನ್ ನಡೀತಿದೆ. ಇವಾಗ ಇದರಲ್ಲಿ ಒಂದು ವಾರಗಳ ಕಾಲ ಸತತವಾಗಿ ಪರೀಕ್ಷೆಯನ್ನು ಎದುರಿಸಿ ಯಶಸ್ವಿಯಾಗಿ ಕುಂತಿರ್ತಕ್ಕಂತಹ ಎಲ್ಲ ನಮ್ಮ ಪರೀಕ್ಷಾರ್ಥಿಗಳೇ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ಬಂಧುಗಳೇ ಹಾಗೂ ನಮ್ಮ ಶಾಲೆಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಮಹನೀಯರೇ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟನೇ. ಇವತ್ತು ನಿಮ್ಗೆಲ್ಲರಿಗೂ ಪರೀಕ್ಷೆ ಯಶಸ್ವಿಯಾಗಿ ಮುಗಿಸಿದ್ರಿ, ಅದ್ರ ಜೊತೆಗೆ ನಿಮಗೆ ನಾವು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಸೊ ಇಲ್ಲಿ ನಮ್ಮಲ್ಲಿ ನೀವು ರಜಾ ದಿನಗಳಲ್ಲಿ 30 ದಿನ ಬಂದು ಕ್ಲಾಸ್ ಕೇಳಬೇಕಾಗಿತ್ತು, ಆಯಿತಾ? ನಿಮಗೆ ರಜಾ ದಿನಗಳಿದ್ದಾಗ ಬಂದು ತರಗತಿ ಕೇಳಿದರೆ ಪರೀಕ್ಷೆನ ಕಾಪಿ ಮಾಡಲಾದಾಗ ನೀವೇ ಬರೀತಿದ್ರಿ, ಆಯಿತಾ? ಹಂಗಾಗಿ ಪರೀಕ್ಷೆಯಲ್ಲಿ ಈ ಒಂದು ಅವ್ಯವಸ್ಥೆ ಉಂಟಾಗಲು ಕಾರಣ ಏನಾಗ್ತೀವಿ, ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಮುಂದೆ ನಿಮಗೆ ನೀವೇನು ಅಂದ್ಕೊಂಡಿದ್ದೀರಿ, ಪ್ರಮೋಷನ್ ಅಥವಾ ಮುಂದಿನ ವಿದ್ಯಾಭ್ಯಾಸನ, ಈ ಎಲ್ಲದಕ್ಕೂ ಈ ಒಂದು 10+2 ಅಥವಾ ದ್ವಿತೀಯ PUC ಅಂತ ಏನು ಕರಿತೀವಿ ಅದು ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಒಂದು ವ್ಯವಸ್ಥೆನ ಇಲ್ಲಿ ತಂದಿರತಕ್ಕಂಥ ನಮ್ಮ ಕಾಲೇಜಿನ ಈ ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಇದಕ್ಕೆ ಸಹಕಾರ ನೀಡಿ ಯಾರ್ಯಾರು ಸಹಕಾರ ಮಾಡಿದನ್ನು ತಗೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ವಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ವತಿಯಿಂದ 4ನೇ ಘಟ್ಟದ ಈ ಒಂದು ಪರೀಕ್ಷೆಯಲ್ಲಿ ಹಾಜರಾತಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಸೋದರ ಸೋದರಿಯರೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಶರಣಗೌಡ ಪಾಟೀಲ್ರವರೇ, ಈ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಈ ಸಂಸ್ಥೆಯ ಪ್ರಾಚಾರ್ಯರೇ, ಉಪನ್ಯಾಸಕರೇ, ಯಲಬುರ್ಗಾ ತಾಲೂಕಿನಿಂದ ಆಗಮಿಸಿದಂಥ ತಾಲೂಕಾ ಪಂಚಾಯತಿಯ ಮಾಜಿ ಅಧ್ಯಕ್ಷರೇ, ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನನಗೆ ಶರಣಗೌಡರು ಒಂದು 2 ಸಲ ಈ ಸಂಸ್ಥೆಗೆ ಬನ್ನಿ, ನಮ್ಮ ಸಂಸ್ಥೆಯ ಸ್ಥಿತಿಗತಿಗಳನ್ನು ನೋಡ್ರಿ, ನಮಗೆ ಆರೈಸರಿ ಅಂತೇಳಿ 2 ಸಲ ನನ್ನನ್ನು ಆಹ್ವಾನ ಮಾಡಿದರು. ಸಂಸ್ಥೆ ಕಟ್ಟಿದವರು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸಂಸ್ಥೆ ಬೆಳೆದು ಹಲವಾರು ಕೋರ್ಸ್ಗಳನ್ನು ತಂದು ವಿದ್ಯಾರ್ಥಿನಿಯರಿಗೆ ಅನುಕೂಲ ಮಾಡಿದ್ದನ್ನು ನಾನು ನೋಡಿದ್ದೇವೆ. ಆದರೆ ಇವರು ಈ ಭಾಗದಲ್ಲಿ ನಾವು ಯಾಕಂದ್ರೆ SLC ಪಾಸ್ ಆಗಲಿಲ್ಲ, SLC